ಇವತ್ತು ನಾನು ಮೀಶೋಯಿಂದ ಬಂದಿರೋ 3 ಬಾಕ್ಸಸ್ನ ಇಟ್ಕೊಂಡು ಕೂತಿದ್ದೀನಿ. ಆ್ಯಕ್ಚುಲಿ ಇನ್ನೂ 2 ಐಟಮ್ಸ್ ಹೇಳಿ ಆರ್ಡರ್ ಮಾಡಿದ್ದೆ, ಅದನ್ನ ಬಂದಿಲ್ಲ. ಬಟ್ ಆ ಎಕ್ಸೈಟ್ಮೆಂಟಲ್ಲಿ ಇದನ್ನು ಓಪನ್ ಮಾಡೋಣ ಅಂತ. ಇದು ನನ್ನ ಫಸ್ಟ್ ಪ್ಯಾಕೇಜಿಂಗು. ಏನಿದೆ ಅಂತ ತೋರಿಸ್ತೀನಿ. ನನ್ನ ಮಗಳಿಗೋಸ್ಕರ ಅಂತ ನಾನು ಪ್ಯಾಂಟ್ಸ್ನ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ರಿವ್ಯೂಸ್ ನೋಡಿದ್ದೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಏನು ಕಾಸ್ಟ್ ಎಷ್ಟು ಅಂದ್ರೆ ಆಲ್ಮೋಸ್ಟ್ 150 ರುಪೀಸ್ ಏನೋ, 150 ರುಪೀಸ್ ಅಥವಾ 140 ಇರ್ಬೋದು. 6 ಪೀಸಸ್ ಬರುತ್ತೆ, ಕಾಟನ್ದೆ. ನಾನು 1.5 ಇಯರ್ವರೆಗೂ ಸೈಜ್ದು ಬುಕ್ ಮಾಡಿದ್ದೆ. ಸೊ ಅಂದರೆ ಡೈಲಿ ವೇಸ್ಗೆ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ ಕ್ವಾಲಿಟಿ. ಸೀತ್ರೂ ಇದೆ, ಬಟ್ ಓಕೆ. ಮನೆಯಲ್ಲಿ ಹಾಕೋಕ್ಕೆ, ಚಳಿದೊಳ ನೆಲದಲ್ಲೆಲ್ಲ ಓಡಾಡಬೇಕಾದ್ರೆ, ಸ್ಕ್ರಾಲಿಂಗ್ ಮಾಡಬೇಕಾದ್ರೆಲ್ಲ ಹಾಕೋಕ್ಕೆ. ಇದು ಒಂದು ಕಲರು, ಬ್ಲೂ ಒಂದು, ಆರೆಂಜ್ ಒಂದು, ಇದ್ಯಾವುದು ತುಂಬ ಚಿಕ್ಕ ಬಂದ್ಬಿಟ್ಟಿದೆ, ಇಲ್ಲ, ಗ್ರೀನ್ ಕಲರ್ ಒಂದು. ಒಳ್ಳೊಳ್ಳೆ ಕಲರ್ ಚೆನ್ನಾಗಿ ಬಂದಿದೆ, ನಾಟ್ ಬ್ಯಾಡ್. ಪಿಂಕು, ಯೆಲ್ಲೋ, ರೆಡ್ ಪ್ರಿಂಟ್ಸ್ ಎಲ್ಲ ಇದೆ. ನಾನು ಬೇಕಾದ್ರೆ ಲಿಂಕ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಚೆನ್ನಾಗಿದೆ. ದಿನ ಈಗ ಚಳಿಗಾಲ ಅಲ್ವಾ, ಸೊ ಪ್ಯಾಂಟ್ಗಳು ಹಾಕಿ ನೆಲದ ಮೇಲೆ ಇಟ್ಟರೆ ಅಥವಾ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೂ ಚಳಿಗೆ ಚೆನ್ನಾಗಿರುತ್ತೆ. ಸೊ ಇದು ಫಸ್ಟ್ ಒಂದು. ಸೆಕೆಂಡ್ ಒಂದು ಬಂದ್ಬಿಟ್ಟು ಏನು ಅಂತ ತೋರಿಸ್ತೀನಿ. ಮೋಸ್ಟ್ಲಿ ನಾನು ಬ್ಲೌಸು ಸ್ಟೋರೇಜ್ಗೆ ಆರ್ಡರ್ ಮಾಡಿದ್ದೆ, ಅದೇ ಬಂದಿರ್ಬೋದು. ಈಗ ಬಾಣಂತನ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಸ್ಟೋರೇಜ್ದೇ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ನನ್ನ ಬಟ್ಟೆ ಎಲ್ಲಿಡೋದು, ಮಗು ಬಟ್ಟೆ ಎಲ್ಲಿಡೋದು, ಮಗು ಅಪ್ಪನ ಬಟ್ಟೆ ಎಲ್ಲಿಡೋದು ಅನ್ನೋದೆಲ್ಲ ತುಂಬ ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಸೊ ಇದು ಚೆನ್ನಾಗಿದೆ, ಗುಡ್ ಕ್ವಾಲಿಟಿ ಅಂತ ಅನ್ನಿಸ್ತಾ ಇದೆ ನನಗೆ. ಬ್ಲೌಸ್ಗಳು ಸೇಫ್ ಆಗಿರುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಇರೋದ್ರಿಂದ ಯಾವ ಬ್ಲೌಸು ಅಂತಾನೂ ಕಾಣಿಸುತ್ತೆ. ನಾಟ್ ಬ್ಯಾಡ್. ಜಿಪ್ ಕೊಟ್ಟಿದ್ದಾರೆ. ಹಾಕ್ಬಿಟ್ಟೆ ಮಾಡಿ ಓಪನ್ ಮಾಡ್ತೀನಿ. ಈ ಥರ ನೋಡಿ, ಈ ಥರ ಫುಲ್ಲು ಜಿಪ್ಪು ಹೀಗೆ ಚೆನ್ನಾಗಿದೆ, ನಾಟ್ ಬ್ಯಾಡ್. ಪ್ಲಾಸ್ಟಿಕ್ದು ಬಟ್ಟೆ ಮತ್ತು ಇಲ್ಲಿ ಪ್ಲಾಸ್ಟಿಕ್ದೊಂದು ಕೊಟ್ಟಿದ್ದಾರೆ. ಸೊ ಏನೇನಿದೆ ಒಳಗಡೆ ಬಟ್ಟೆ ಅಂತ ಕಾಣಿಸುತ್ತೆ. ಅದು ಒಟ್ಟು ಮೂರು ತೊಗೊಂಡಿದ್ದೀನಿ. ಇದ್ರದ್ದು ಪ್ರೈಸ್ ಎಲ್ಲ ನಂಗೆ ಮರ್ತೋಗಿದೆ. ನಾನು ಇಲ್ಲಿ ಎಲ್ಲದರ ಸೈಡಲ್ಲಿ ಹಾಕ್ತೀನಿ ಪ್ರೈಸ್ನ ನೋಡಿಬಿಟ್ಟು. ಆ್ಯಂಡ್ ಇದು ಮೋಸ್ಟ್ ವೇಟೆಡ್ ಪ್ಯಾಕೇಜು. ಬೇಗನೆ ಬರಲಪ್ಪ ಇದು, ಮಿಕ್ಕಿದಲ್ಲಿ ಲೇಟಾಗಿ ಬಂದರೂ ಪರವಾಗಿಲ್ಲ ಅಂತ ಇದೆ. ಸೊ ಇದು ಬೇಗ ಬಂದಿದೆ. ಹೆಂಗೆ ಕಟ್ ಮಾಡೋದು ಅಂತ ತಗೊಂಡೆ. ಸೊ ಈ ಥರದೇ ಯೂಸ್ಫುಲ್ ಅನಿಸ್ತು. ಡೈಲಿ ವೇಸ್ಟ್ ಆಗ್ಬೋದು ಅಂತ ಸೊ ತಗೊಂಡೆ. ಮಗು ಸಹ ಇಲ್ಲಿದ್ದಾನೆ. ಇದು ಈ ಥರ ಸ್ಟ್ಯಾಂಡು. ಇದು ಸ್ಟ್ಯಾಂಡ್ ಆನ್ಲೈನ್ ಮಾಡಿದ್ರೆ ಮಕ್ಕಳು ಆಬ್ವಿಯಸ್ಲಿ ಮಾಡ್ತಾರೆ. ನಮ್ಮ ಮಗು ಸಾಕು ಬರ್ತಾರೆ, ಹೊಸ ಕಾಣಿಸ್ತಾ ಇದೆ. ಕಾಟನ್ ಬಾಕ್ಸ್. ಇನ್ನೂ ಒಂದೇನು ಐಟಮ್ ಇದೆ, ಬರ್ತಾ ಇಲ್ಲ. ಓಪನ್ ಮಾಡ್ತಾ ಇದ್ದೀನಿ. ಆದರೆ ನನ್ನ ಮಗಳು ಬರ್ತಾ ಇದ್ದಾಳೆ. ಇದರೊಳಗಡೆಗೆ ಮ್ಯಾನ್ಯುವಲ್ ಸಹ ಕೊಟ್ಟಿದ್ದಾರೆ, ಅಂದರೆ ಯೂಸರ್ ಮ್ಯಾನ್ಯುವಲ್ಲು ಹೆಂಗೆ ಯೂಸ್ ಮಾಡಬೇಕು ಅಂತ. ಶೆಲ್ಫು 3, 4, 5, 6 ಅಂತ. ಓಕೆ, ಇದು ಯೂಸರ್ ಮ್ಯಾನ್ಯುವಲ್ ಸಹ ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತ. ಅಸೆಂಬ್ಲಿಂಗ್ ಇನ್ಸ್ಟ್ರಕ್ಷನ್ಸ್ ಆಫ್ ಮಲ್ಟಿ ಯುಟಿಲಿಟಿ ಆರ್ಗನೈಸರ್ 3, 4, 5, 6 ಶೆಲ್ಫ್ ಅಂತ ಇದೆ. 3, 4, 5, 6 ಯಾವ ಥರ ಯೂಸ್ ಮಾಡಬೇಕು, ಹೆಂಗೆ ಇಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಇದನ್ನು ನಮ್ಮ ಯಜಮಾನ್ರು ನೋಡಿಕೊಂಡು ಹಿಂಗೆ ಅಂತ ನನಗೆ ಅಸೆಂಬಲ್ ಮಾಡಿ ಕೊಡ್ತಾರೆ ಇವಾಗ. ಪ್ಲೀಸ್ ಸಿ ಇನ್ ಅಸೆಂಬಲ್ ಟೆಂಪ್ಲೇಟ್ ದೆನ್ ಅಸೆಂಬಲ್ ಸ್ಟೆಪ್ ಬೈ ಸ್ಟೆಪ್. ಓಕೆನಾ? ಈ ಥರ ಇದು ಬಟ್ಟೆದು ಮೆಟೀರಿಯಲು, ಅಂದರೆ ಈ ಕಾರ್ಗೆ ಕವರೆಲ್ಲ ಹಾಕ್ತಾರಲ್ಲ ಆ ಥರ ಮೆಟೀರಿಯಲು. ಸೊ ಏನೂ ಪ್ರಾಬ್ಲಮ್ ಆಗಲ್ಲ, ವಾಶ್ ಕೂಡ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಗ್ರೇ ಕಲರಲ್ಲಿ ತೊಗೊಂಡೆ. ಇದು ಅದ್ರದ್ದು ಸ್ಟ್ಯಾಂಡ್ಗಳು, 3 ಟೈಪ್ಸ್ ಆಫ್ ಸ್ಟ್ಯಾಂಡ್ಸ್ ಇದೆ. ಮತ್ತು ಅದಕ್ಕೆ ಕಾರ್ನರ್ ಲಾಕ್ಸ್ ಬರುತ್ತಲ್ಲ ಅದು. ಇದು ಹೊರಗಡೆಯಿಂದ ನೋಡೋಕ್ಕೆ ಚೆನ್ನಾಗಿದೆ ಎಲ್ಲ, ಬಟ್ ಒಳಗಡೆ ಹಿಂಗೆ ಅಂತ ಅಸೆಂಬಲ್ ಆದ್ಮೇಲೆ ಗೊತ್ತಾಗುತ್ತೆ. ಸೊ ಕಂಟಿನ್ಯೂ ಮಾಡೋಣ. ನಮ್ಮ ಯಜಮಾನ್ರು ಅಸೆಂಬಲ್. ಇವಾಗ ಪ್ಲೇಸ್ ಚೇಂಜ್ ಆಗಿದೆ. ಪ್ಲೀಸ್ ಸುತ್ತಮುತ್ತ ಇರುವಂತಹ ಅನ್ನೆಸೆಸರಿ ನಾಯ್ಸ್ನೆಲ್ಲ ಇಗ್ನೋರ್ ಮಾಡಿ. ಕ್ಯಾಂಡಿಡೇಟ್ ಬರೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಎಲ್ಲ ವಸ್ತುಗಳನ್ನ ನೋಡಿ ಆದಷ್ಟು ಬೇಗ ಬರ್ತಾರೆ. ಎಷ್ಟು ಲೇಯರ್ಸ್ ಇರೋದು?
4 5 ಅನ್ಕೋತೀನಿ. 4 or 5 or 6 ರಿಯಲಿ ಐ ಆಮ್ ನಾಟ್ ಶ್ಯೂರ್ ಎಷ್ಟು ತೊಗೊಂಡೆ ಅಂತ. ಶಿ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ಬರೋದಕ್ಕೆ. ಇವಾಗ ಕ್ರಾಲ್ ಮಾಡ್ತಾಳೆ, ಸೊ ಅವಳನ್ನ ಹಿಡ್ಕೊಳ್ಳೋದು ತುಂಬ ಕಷ್ಟ. ಅದೆಷ್ಟು ಲೇಯರ್ ಇದೆ ಅಷ್ಟು ಸ್ಟ್ಯಾಂಡು. ಇದು ಹೊರಗಡೆ ಟಾರ್ಪಲ್ ಥರ. ಇವಾಗ ಈ ಥರ ಕಡ್ಡಿಗಳನ್ನ ಫಸ್ಟ್ ಒರೆಸ್ಕೋತಾ ಇದ್ದಾರೆ. ಈ ಥರ ಸುಮಾರು 12 ಕಡ್ಡಿ ಕೊಟ್ಟಿರ್ತಾರೆ. ಅದನ್ನ ಈ ಥರ ಒಂದೊಂದು ಸೈಡಲ್ಲಿ ಹೊರಗೆ ಕೊಟ್ಟಿರ್ತಾರೆ. ಇದರೊಳಗೆ ಈ ಥರ ಇನ್ಸರ್ಟ್ ಮಾಡಬೇಕು. ಒಂದು ಆಲ್ರೆಡಿ ಇದನ್ನು ಇನ್ಸರ್ಟ್ ಮಾಡಿದ್ದೀನಿ. ಇದನ್ನ ಈಗ ಇನ್ಸರ್ಟ್ ಮಾಡ್ತೀನಿ. ಈ ಥರ ಇರುತ್ತೆ ಸ್ಟಿಕ್ಕು, ಪ್ಲಾಸ್ಟಿಕ್ ಸ್ಟಿಕ್, PVC ಪೈಪು ಈ ರೀತಿ ಕನೆಕ್ಟ್ ಮಾಡಬೇಕು. ಸೊ ಈ ರೀತಿ ಕನೆಕ್ಟ್ ಆದರೆ ಇದು ಈ ಕಡೆ ಗ್ರಿಪ್ ಸಿಗುತ್ತೆ. ಈ ಕಡೆ ಗ್ರಿಪ್ ಸಿಕ್ಕಿರೋದಕ್ಕೆ ಮತ್ತೆ ಈ ಆ್ಯಂಗಲಲ್ಲಿ ಒಂದು ಗ್ರಿಪ್ ಕೊಡಬೇಕು. ಸೊ ಅದಕ್ಕೆ 2 PVC ಪೈಪು, ಈ ಕಡೆ ಒಂದು, ಈ ಕಡೆ ಒಂದು. ಈ ಗ್ರಿಪ್ ಏನು ಕೊಡ್ತೀವೋ ಇದಕ್ಕೆ ಜಾಯಿಂಟ್ ಮಾಡೋದಕ್ಕೆ ಈ ಆ್ಯಂಗಲ್ಗಳು ಕೊಟ್ಟಿದ್ದಾರೆ. 4 ಆ್ಯಂಗಲ್ಗಳು ಯೂಸ್ ಆಗುತ್ತೆ. 1 2 3 4. ಈ ರೀತಿ ಆ್ಯಂಗಲ್ನ ಕನೆಕ್ಟ್ ಮಾಡಿಕೊಂಡು ಒಂದು ಈ ಕಡೆ, ಅದೇ ಥರ ಒಂದು ಈ ಕಡೆ. ಸ್ಟಾರ್ಟಿಂಗ್ ಸ್ವಲ್ಪ ಟೈಟ್ ಆಗುತ್ತೆ, ಅವಾಗ ಇದನ್ನ ಆ್ಯಂಗಲ್ ಕೊಟ್ಕೋಬೇಕು. ಈ ಕಡೆ ಕನೆಕ್ಟ್ ಆಗಿದೆ. ಈಗ ಈ ಕಡೆ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ 2 ಆ್ಯಂಗಲು. ಸೊ ನಾವು ಫಸ್ಟ್ ನೋಡ್ಕೋಬೇಕು ಇದು ಕರೆಕ್ಟಾಗಿ ಕೂರ್ಬೇಕು. ಅದಕ್ಕೆ ಯಾವ ಕಡೆ ಕೂರಲ್ಲ ಆ ಕಡೆ ಬೆಂಡ್ ಮಾಡ್ಕೋಬೇಕು. ಈಸಿಯಾಗಿ ಬೆಂಡ್ ಆಗುತ್ತೆ. ಬೆಂಡ್ ಆದಮೇಲೆ ಏನು ಮಾಡಬೇಕು, 4 ಮೂಲೆಗಳನ್ನ ಟೈಟ್ ಮಾಡಬೇಕು. ಟೈಟ್ ಮಾಡೋಕೆ ನೀವು ಸಿಂಪಲ್ ಸ್ಯಾಂಪಲ್ ಆಗಿರೋ ಅಡುಗೆ ಮನೆ ಐಟಮ್ ತೊಗೊಳ್ಳಿ. ನೀವು ಬೇರೆ ಏನಾದರೂ ತೊಗೊಳ್ಳಿ. ಜಾಸ್ತಿ ಜೋರ ಹೊಡಿಬೇಡಿ, ಇದು ಪ್ಲಾಸ್ಟಿಕ್ ಮುರ್ಕೊಂಡು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ಬೇಕಾದ್ರೆ ಈ ಥರದವ್ರದ್ದು ಅಡ್ವೈಸ್ ತೊಗೊಳ್ಳಿ. ಈ ರೀತಿ ಒಂದಾಗುತ್ತೆ, ಒಂದು ರೆಡಿ ಆಯಿತು. ಈ ಥರ ಒಂದು ರೆಡಿ ಆಯಿತು. ಸೊ ಈ ರೀತಿ ನೀವು ಎಲ್ಲದನ್ನು ಒಂದ್ರ ಮೇಲೆ ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ಇದು ಬಂದು ಆಲ್ರೆಡಿ ರೆಡಿ ಇರೋದು. ಇದು ಮೇಲ್ಗಡೆ ಈ ಥರದೊಂದು ಹಾಕೋಣ. ಈಗ ಓಕೆನಾ, ಇಲ್ಲಿ ಈ ರೀತಿ ಬರುತ್ತೆ. ಈ ರೀತಿ ಹಾಕ್ಕೊಡ್ಬೋದು. ಒಂದು ಕಡೆ, ಇನ್ನೊಂದು ಕಡೆ, ಇನ್ನೊಂದು ಕಡೆ. ನಾಲ್ಕು ಮೂಲೆ ಆಯಿತು. ಸ್ವಲ್ಪ ಟೈಟ್ ಲೂಸಾಗಿ ಹಿಂಗೆ ನೋಡ್ಕೋಬೇಕು. ಸೊ ಈ ರೀತಿ ಒಂದು ಫ್ಲೋರ್ ಈ ಥರ ಸೆಲ್ಫ್ ರೆಡಿ ಆಯಿತು. ಇದೊಂದು ಫ್ಲೋರು, ಇದೊಂದು ಫ್ಲೋರ್. ಓಕೆನಾ. ಸೊ ಇಲ್ಲಿ ನೋಡಿ ಹೊಲಿಗೆ ಹಾಕಿರ್ತಾರೆ. ನಿಮ್ಗೆ ಯಾವ ಥರ ಬೇಕು ನೋಡ್ಕೊಂಡು ಹಾಕಬೇಕು. ಕೆಳಗಡೆ ಹೋಗ್ಬೇಕಂದ್ರೆ ಈ ಥರ ಹಾಕಬೇಕು, ಉಲ್ಟಾ ಹಾಕಬೇಕು. ಸೊ ನನಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಿದೆ, ಉಲ್ಟಾ ಹಾಕಬೇಕು. ಓಕೆ, ಈ ಥರ ಎಲ್ಲ ಒಂದಕ್ಕೊಂದು ಎಲ್ಲ ಜೋಡಿಸ್ಕೊಂಡು ಈ ಥರ ಒಂದಕ್ಕೊಂದು ಮಾಡಿದ್ದಾರೆ. ಈಗ ಲಾಸ್ಟ್ ಒಂದು ಹೆಂಗೆ ಹಾಕೋದು ಅಂತ ತೋರಿಸ್ತಾ ಇದ್ದಾರೆ. ಇರುತ್ತೆ 5 ಹೋಲ್ಸ್ ಇರುತ್ತೆ ಎಲ್ಲದರಲ್ಲೂ. ಮತ್ತು ಒಂದು ಆ್ಯಂಗಲ್, ಒಂದು ಎಕ್ಸ್ಟ್ರಾ ಎಲಿವೇಶನ್ ಕೊಡೋದಕ್ಕೋಸ್ಕರ ಒಂದು ಇದು ಕೊಟ್ಟಿರ್ತಾರೆ. ಅದೆಲ್ಲ ಈ ಥರ ಹಾಕ್ಕೊಂಡು ಅದಾದ್ಮೇಲೆ ಇದ್ರ ಮೇಲೆ ಈ ಥರ ಫಿಟ್ ಮಾಡ್ಕೊಬೇಕು. ಸಿಂಪಲ್ ಪ್ಲಾಸ್ಟಿಕ್, ಸೊ ಈಸಿಯಾಗಿ ಫಿಟ್ ಆಗುತ್ತೆ. ಮತ್ತು ಇದು ನಮಗೆ ಬೇಡದಿದ್ದಾಗ ನಾವು ಹಂಗೆ ಡಿಮೋಲ್ಡ್ ಮಾಡಿ ಸಹ ಸ್ಟೋರ್ ಮಾಡ್ಕೋಬೋದು. ಬೇಕಾಗಿದ್ದ ಕಡೆ ಇಟ್ಕೋಬೋದು. ಬೇಡದಿದ್ದಾಗ ಬಿಚ್ಚಿಟ್ಕೋಬೋದು. ಎಲ್ಲ ತೊಗೊಂಡು ಹೋಗ್ತಾ ಇದ್ದರೆ ಬಿಚ್ಚಿ ಒಂದೊಂದೇ ಸಪ್ರೇಟ್ ಮಾಡ್ಕೊಂಡು ಪೈಪ್ಗಳೆಲ್ಲ ಸಪ್ರೇಟ್ ತೊಗೊಂಡು ಹೋಗ್ಬೋದು. ಈಗ ಇಷ್ಟು ರೆಡಿ ಆಗಿದೆ. ಇದ್ರ ಮೇಲೆ ಒಂದು ಫ್ರೇಮ್ ಮಾತ್ರ ಬರುತ್ತೆ. ಈ ಥರ ಇದೊಂದು ಎಕ್ಸ್ಟ್ರಾ ಆ್ಯಂಗಲ್, ಇದೊಂದು ಮಾತ್ರ ಎಕ್ಸ್ಟ್ರಾ ಹಾಕಬೇಕು. ಪ್ಲೇ ಎಲ್ಲ ರೆಡಿ ಆದಮೇಲೆ ಇದೊಂದು ಕವರ್, ಧೂಳಾಗಬಾರ್ದು ಬಟ್ಟೆ ಅಂತ. ಧೂಳಾಗಬಾರ್ದು. ನನ್ನ ಅನ್ಸುತ್ತೆ ಇವೆಲ್ಲ ಸಪ್ರೇಟಾಗಿ ವಾಶ್ ಕೂಡ ಮಾಡ್ಕೋಬೋದು. ವಾಷಬಲ್ ಇದೆ. ಎಲ್ಲ ಜೋಡಿಸಾದ್ಮೇಲೆ ಈ ಥರ ಮೇಲ್ಗಡೆ ಬಟ್ಟೆ ಹಾಕ್ಬಿಟ್ಟು ಕವರ್ ಮಾಡಿಬಿಡ್ಬೋದು. ಕರೆಕ್ಟಾಗಿ ಮೇಲ್ಗಡೆ ಫ್ರೇಮ್ ಇರುತ್ತಲ್ಲ ಅದ್ರ ಮೇಲೆ ಕೂರುತ್ತೆ. ಕೂತ ಮೇಲೆ ಸೊ ನೋಡಿ ನೋಡ್ಕೊಂಡು ಈ ರೀತಿ ರ್ಯಾಕ್ಸು ರ್ಯಾಕ್ ಕೊಡ್ಬೋದು. ಆಮೇಲೆ ಇಲ್ಲಿ ಕ್ಲಿಪ್ಪಿಂಗ್ ಏನೋ ಕೊಡ್ತಾರೆ.
ಇಲ್ಲಿ ಸುತ್ತು ಬಿಟ್ಟು ಇಡೋಕ್ಕೆ, ರೋಲ್ ಮಾಡಿ ಸುತ್ತಿ ಇಡೋಕ್ಕೆ. ರೋಲ್ ಮಾಡಿ ಇದೆಲ್ಲ ತೊಗೊಂಡ್ಬಿಟ್ಟು ಈ ರೀತಿ ರೋಲ್ ಮಾಡಿ. ಮತ್ತು ಇಲ್ಲೂ ಒಂದು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲೂ ಏನಾದರೂ ಇಡ್ಬೋದು. ಇಲ್ಲೊಂದು ಪೌಚ್ ಥರ ಇದೆ, ಬಾಚಣಿಗೆ, ಚಾರ್ಜರ್ ಆ ಥರ ಏನಾದರೂ ಸಣ್ಣ ಪುಟ್ಟದ್ದು ಇಡ್ಬೋದು. ಇಲ್ಲೂ ಏನಾದ್ರು ಇಡ್ಬೋದು, ಬಟ್ ಇಲ್ಲಿಗೆ ಸಜೆಸ್ಟ್ ಮಾಡಲ್ಲ ಏನು ಇಡೋಕ್ಕೆ. ಓಪನ್ ಆಗಿ ಇಡ್ಬೋದು, ಸಣ್ಣ ಪುಟ್ಟ ಐಟಮ್ಗಳು ಇಟ್ಕೋಬೋದು. ಮೊಬೈಲ್ ಏನಾದರೂ ಇಡ್ತೀರ ಅಂದರೆ ಮೊಬೈಲ್ ಚಾರ್ಜ್ ಹಾಕಿ ಇಡೋ ಥರ ಇಡ್ಬೋದು. ಇಡ್ಬೋದು, ಏನೋ ಒಂದು ಇಡ್ಬೋದು. ಬಟ್ ಇದು ಸ್ಟ್ರೆಂತ್ ಇರೋಲ್ಲ ಅಷ್ಟೊಂದು, ಯಾಕಂದರೆ ಇದರಲ್ಲೆಲ್ಲ ಗ್ರಿಪ್ ಇರುತ್ತೆ. ಸೊ ಇದರಲ್ಲಿ ಸ್ಟ್ರೆಂತ್ ಇರುತ್ತೆ, ಎಲ್ಲ ಕಡೆ ಪೈಪ್ ಇದೆಯಲ್ಲ. ಫೈನಲಿ ನಮ್ಮ ಯಜಮಾನ್ರಿಗೆ ಒಂದು ಹಾರ್ಟ್ ಕೊಡ್ತೀನಿ, ಬಿಕಾಸ್ ಅಸೆಂಬಲ್ ಮಾಡಿಕೊಟ್ಟಿದ್ದಾರೆ ನನಗೋಸ್ಕರ. ಓಪನ್ನು ಕ್ಲೋಸ್ ಅಂದರೆ ಈ ಥರ. ಸೊ ಧೂಳು ಹೋಗಲ್ಲ, ಕ್ಲೀನಾಗೂ ಇರುತ್ತೆ, ಏನು ಮೆಸ್ಸಿ ಅಂತಲೂ ಅನಿಸಲ್ಲ. ರೀ ನಿಮ್ಗೊಂದು ಹಾರ್ಟ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ಈ ಥರ ಅಸೆಂಬಲ್ ಮಾಡಿರೋದು. ಇದರಲ್ಲಿ ನಾನು ಇನ್ನೂ ಸ್ಟೋರೇಜ್ ಎಲ್ಲ ಮಾಡಬೇಕು. ತುಂಬಾ ಮೆಸ್ಸಿ ಆಗಿದೆ ಮನೆ, ಮತ್ತು ಸ್ಟೋರೇಜಿಗೆ ಆ್ಯಕ್ಚುಲಿ ಪ್ರಾಬ್ಲಮ್ ಇದೆ ನನಗೆ. ಸೊ ಇದರಲ್ಲಿ ನಾನು ಆದಷ್ಟು ಐಟಮ್ನ ಸ್ಟೋರ್ ಮಾಡಿ ಕ್ಲೀನಾಗಿ ಇಡ್ತೀನಿ. ಅದ್ರದ್ದು ಸಹ ನಿಮಗೊಂದು ವೀಡಿಯೋ ಆದರೆ ನಾನು ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಈ ವಿಡಿಯೋನ ನೋಡಿದ್ದಕ್ಕೆ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಓಕೆ ಅನಿಸಿದರೆ, ನಿಮಗೂ ಯೂಸ್ಫುಲ್ ಅಂತ ಅನಿಸಿದ್ರೆ, ನಾನು ಅದು ಪ್ರಾಡಕ್ಟ್ದು ಲಿಂಕ್ಸ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಒನ್.